ನಕಲಿ ಬೀಜ ಕಂಪನಿ ವಿರುದ್ಧ ಜಂಟಿ ಕೃಷಿ ಕಚೇರಿ ಮುಂದೆ ಪ್ರತಿಭಟನೆ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇವತ್ತು ರೈತ ಸಂಘದಿಂದ ಕಳಪೆ ಮಟ್ಟದ ಸೋಯಾ ಬೀಜ ವಿತರಿಸಿ ರೈತರಿಗೆ ಮೋಸ ಮಾಡಿದ ಬೀಜದ ಕಂಪನಿ ಪರವಾನಗಿ ಕಪ್ಪು ಪಟ್ಟಿಗೆ ಸೇರಿಸಿ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಹಾನಿಯುಂಟು ಆದ ರೈತರಿಗೆ ಪರಿಹಾರಕ್ಕಾಗಿ ರೈತರಿಂದ ಕೃಷಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಸಾರಸ್ 335 ಸೋಯಾ ಕಳಪೆ ಮಟ್ಟದ ಬೀಜ ವಿತರಿಸಿದ ಆಂಧ್ರಪ್ರದೇಶದ ಮತ್ತು ಮಧ್ಯಪ್ರದೇಶದಿಂದ ಕಳಪೆ ಮಟ್ಟದ ಬೀಜ ವಿತರಿಸಿ ರೈತರಿಗೆ ದ್ರೋಹ ಬಗೆದ ಕಂಪನಿ ವಿರುದ್ಧ ಜಂಟಿ ನಿರ್ದೇಶಕರು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ಹೋರಾಟದಲ್ಲಿ ಶರಣಬಸಪ್ಪ, ಶ್ರೀನಿವಾಸ ಎಸ್ ಕೆಂಚೆ, ಶಿವಕುಮಾರ್ ಹೇರೂರು, ರೇವಣ್ಣ ಸಿದ್ದಪ್ಪ ಅಪಚಂದ, ಮನೋಹರ ಗುರುಡೆ, ಮಲ್ಲಿಕಾರ್ಜುನ ಮಿಸೆ, ಬಸವರಾಜ ಹೋಳಕುಂದಿ, ಬಾಬುರಾವ, ವಿದ್ಯಾವತಿ, ಚಂದಮ್ಮ ಬುರುಡೆ, ಗಂಗಮ್ಮ ಜೀವಣಗಿ, ಅನಿತಾ ಹರೇಕುರುಬರು, ಸುರುತಾ ಹತ್ತರ್ಕಿ ಹೀಗೆ ಅನೇಕ ರೈತರು ಉಪಸ್ಥಿತರಿದ್ದರು. ಸಹಕಾರ ಸಂಘದ ಸಂಘದಿಂದ ಅವ್ರು ಬೀಜ ಕೊಟ್ಟಿದ್ದಾರೆ. ಅಲ್ಲಿ ನಾನು 4 ಪಾಕೆಟ್ ಬೀಜ ತೊಗೊಂಡಿನಿ. ಯಾವ ಪಾಕೆಟ್ಗಳು ಬೀಜ ನನಗೆ ಎತ್ತಿಲ್ಲ. ನನಗೆ ಅತಿ ಲಾಸ್ ಆಗಿದೆ. ಅದು ಎಲ್ಲ ರೀತಿಯಿಂದ ನಾನು ಅಲ್ಲಿ ಯೋಜನೆ ಮಾಡಿದ್ದೀನಿ. ಗೊಬ್ಬರ ಹಾಕಿದ್ದೀನಿ, ಸದಿ ಕಳೆದೀನಿ, ಎಣ್ಣೆ ಹೊಡೆದಿದ್ದೀನಿ, ಎಲ್ಲ ರೀತಿ ಮಾಡಿದ್ರು ನನಗೆ ಭಾಳ ಲಾಸ್ ಆಗಿದೆ. ಈ ಬೀಜದಿಂದ ನನಗೆ ಲಾಸ್ ಆಗಿದೆ. ನನಗೆ ಮುಂದೆ ಬೆಳೆಗಳು ಪ್ರಾಬ್ಲಮ್ ಆಗ್ತದೆ, ನನಗೆ ತೊಂದರೆ ಆಗ್ತದೆ. ಇದಕ್ಕೆ ನೀವು ಏನಾದ್ರು ಮಾಡಿ ನಮ್ಗೆ ಪರಿಹಾರ ಕೊಡಪ್ಲೆ ನೀವು ಮಾಡಲೇಬೇಕು. ಒಂದು ಎಕರೆಗೆ ನಂಗೆ 4-5 ಸಾವಿರ ರೂಪಾಯಿ ಕೊಡಪ್ಲೆ ನೀವು ಅನುದಾನ ಮಾಡಬೇಕಂದು ತಮ್ಮಲ್ಲಿ ದಯವಿಟ್ಟು ವಿನಂತಿ ಕೇಳಬೇಕು. ಚೆಕ್ ಮಾಡಿ ಸರ್, ನಂಬರ್ ಸೊಸೈಟಿ ಬೀಜ ತಂದು ಹಾಕಿದ್ದೀವಿ ರೀ. ಅದ್ರಾಗ ನಮಗೇಂದ್ರ ಪೂರಾ ರಾಶಿ ಆಗ್ಯದ ರೀ. ಬಟ್ ನಾಟಿಗೆ ಮರಿ ಎದ್ದಿಲ್ರಿ ಹೊಲ. ಅದಕ್ಕೆ ನೀವು ದಯವಿಟ್ಟು ಅದಕ್ಕೆ ಏನಾರ ಮಾಡಿ ಹಚ್ಕೊಂಡು ಪರಿಹಾರ ಕೊಡ್ಬೇಕಂತ ನಾವು ಬೇಡ್ಕೊತೇವೆ ರೀ. ಯಾವ ಕಂಪ್ನಿ ಬೀಜ ಅದು? ಸಾರಸ್ ಹೇಳ್ಬೋದು. ಸಾರಸ್ ರೀ, ಸಾರಸ್ ಕಂಪ್ನಿ ದೋನ್ಸಿ ಚಪ್ಪನ್ ರೀ. ಏನು ಬಾಯಿಲಿ ಹೇಳ್ಬೇಕು. ಬೀಜ ಎತ್ತಿದ್ದು ಪೂರ ರೀ. ಹಾಕಿ ಪೂರ ಇದು ಆಗ್ಯದ. ಎಷ್ಟು ಪುಸ್ತಕ ನಾರ್ಮಲಿ 3 ಪ್ಯಾಕೆಟ್ ಹಾಕಿದ್ರಿ. ಏನು ಎತ್ತಿಲ್ಲ ನಾವು ಅದಕ್ಕೇನು ಪರಿಹಾರ 279 ರೀ. ಸರ್ವೆ ನಂಬರ್ ರೀ. ಸಾರಸ್ ಕಂಪ್ನಿ ಸೋಯಾಬಾನ್ ಇಂದ ಸೋಯಾಬಾನ್ ಪೂರ ಬೀಜವನ್ನು ಎತ್ತಿಲ್ಲ. ಮುರ್ದ ಪೂರ ಜನ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೆಸನಗರ ಗ್ರಾಮದಲ್ಲಿ ರೈತರೇನಂತಂದ್ರೆ ಮಾಗಾಂವ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ಏನಪ್ಪ ಅಂದ್ರೆ ಬಿತ್ತನೆ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ಸೋಯಾ ಬೀಜನ ಅದು ಸಾರಸ್ ಕಂಪನಿಯ ಏನು ಉತ್ಪಾದನೆ ಮಾಡಿ ತಂದಿರುವಂಥ ಬೀಜವನ್ನು ಇಲ್ಲಿ ವಿತರಿಸಿತ್ತು. ಕೃಷಿ ಅಧಿಕಾರಿಗಳು ಇಲ್ಲಿ ತಂದು ವಿತರಣೆ ಮಾಡಿದಾಗ ರೈತರು ಎಲ್ಲರೂ ಖರೀದಿ ಮಾಡಿ ಏನಪ್ಪ ಅಂದ್ರೆ ಇಲ್ಲಿ ಬಿತ್ತಿದಾಗ ಆ ಬೆಳೆ ಏನಪ್ಪ ಅಂದ್ರೆ ನಾಟಿ ಆಗ್ಲಾರ್ದೆ ಆ ಬೆಳೆ ಬೆಳೆದಿಲ್ಲ. ಕೇವಲ ಬೇರೆ ಬೇರೆ ಕಂಪ್ನಿಗಳಿಂದ ತಂದ ಪ್ರೈವೇಟ್ ತಂದು ಹಾಕಿದಾಗ ಬೆಳೆದದ. ಆದರೆ ಕೇವಲ ಸಾರಸ್ ಕಂಪ್ನಿಯವ್ರದ್ದು ಏನಪ್ಪ ಅಂದ್ರೆ ಬೀಜ ನಾಟಿ ಆಗಿಲ್ಲ. ಅದಕ್ಕಾಗಿ ಈ ಸಾರಸ್ ಕಂಪ್ನಿ ಏನಪ್ಪ ಅಂತಂದ್ರೆ ಇದು ರೈತರಿಗೆ ಏನಪ್ಪ ಅಂದ್ರೆ ಧೋಕಾ ಮಾಡ್ಯದ. ಈ ಸಾರಸ್ ಕಂಪ್ನಿ ವಿರುದ್ಧ ಸರ್ಕಾರ ಏನಪ್ಪ ಅಂದ್ರೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಅದ್ರ ಮೇಲೆ ಏನಪ್ಪ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. ಮತ್ತೇನಂತಂದ್ರೆ ಇವತ್ತೇನು ಹಾಳಾಗ್ಯದ ನಮ್ಮ ರೈತರದು ಆ ಬೆಳೆಗೆ ಏನಪ್ಪ ಅಂದ್ರೆ ತಕ್ಕ ಏನಪ್ಪ ಅಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಜಿಲ್ಲಾಡಳಿತಕ್ಕೂ ಮನವಿ ಮಾಡ್ತೀವಿ. ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರಾಗ ಮಧ್ಯಪ್ರವೇಶಿಸಿ ಏನಪ್ಪ ಅಂದ್ರೆ ರೈತರ ನೆರವಿಗೆ ಧಾವಿಸ್ಬೇಕಂದು ನಾ ಏನಪ್ಪ ಅಂದ್ರೆ ಈ ಇಡೀ ವಿಕೆಸನಗರ ರೈತರ ಪರವಾಗಿ ನಾನು ಏನಪ್ಪ ಅಂದ್ರೆ ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೂ ಆಗ್ರಹ ಮಾಡ್ತೀನಿ. ನನ್ನ ಹೆಸರು ಶ್ರೀನಿವಾಸ್ ಕೆಂಚೆ, ಸಾಮಾಜಿಕ ಹೋರಾಟಗಾರ.